ಸಿರಿದೇವಿ ನಾಳೆ ಮಾಂಗಲ್ಯ ಸಿರವೇರೋ ವೇಳೆ ದೇವತೆಗಳು ನೋಡಿರಿ ಅರಸೆ ಒಳ ಹಾಡಿರಿ ಸುಖದಿ ಬಾಳಲೆಂದು ನಗುತ್ತ ಬಾಳಲೆಂದು ಸುಖದೆ ಬಾಳಲೆಂದು ನಗುತ್ತ ಬಾಳಲೆಂದು ನಮ್ಮೂರ ಸಿರದೇವಿ ನಾಳೆ ಮಾಂಗಲ್ಯ ಸಿರವೇರೋ ವೇಳೆ. ಅಚ್ಚುಕಟ್ಟಾಗಿ ಕಳ್ಳೆರುವೆ ಕಳ್ಳೆ ಬಿತ್ತನ ಹುರಿದು ಬಿಟ್ರೆ ಚೆನ್ನಾಗಿರ್ತದೆ. ಎತ್ತು ಮಡಿಕೊಂಡ್ರೆ ಬೇರೆ ಕಡೆಗೆ ಆಮೇಲೆ ಕೊನೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿರ್ತದೆ. ಒಬ್ಬರಿಗೆ ಇಷ್ಟ ಆಯ್ಕಿಲ್ಲ ಕಳ್ಳೆ ಬೀಜನೂ ಹುರ್ಗಡ್ಲೆನೂ ಹಾಕುರೆ ಅಮ್ಮ ಎಲ್ಲವ ತಿಂತಾರಲ್ಲ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಅದಕ್ಕೆ ಹಾಕಿವ್ರಿ ನೋಡದ. ಈಗ ಮಳೆ ಬೇರೆ ಅನುಗ್ತಾ ಕೂತದೆ, ಅದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿಕೊಡು ಅಂದರು. ಹೊಟ್ಟಿಲು ಪುರಿ ಇದು ನೆನೆ ಭೀಮ್ನ ಮಸೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಪುರಿನೂ ತಂದಿದ್ರು. ಇನ್ನು ಹಂಗೆ ಮಾಡಿಬಿಟ್ರೆ ಮೆತ್ತಾಗೋಯ್ತವಲ್ಲ ಇದನ್ನಾರು ಮಾಡೋದು. ಐಕ್ಳಿಗೆ ಒಂದು ಪುರಿ ಉಂಡೆನಾರು ಮಾಡಿಕೊಡ್ಬೇಕು. ಪುರಿ ಉಂಡೆ ಸಿಹಿ ಅಂದ್ಬಿಟ್ರೆ ಅದು ಏನು ಬಿಕ್ಸಾಗ್ತಾವ ಕಣೆ ಐಕ್ಳು ಕಣವ. ಯಾವಾಗ ನೋಡ್ರು ಸಿಹಿ ಸಿಹಿ ಸಿಹಿ. ಎಲ್ಲರೂ ನೋವು ಬರೋಕಿಲ್ವ ಅವಕ್ಕೆ. ಕಿರಿ ಒಳಗೆ ನೋಡ್ರೆ ಅಲ್ಲೆಲ್ಲ ಉಳ್ಕಲ್ಲ ಕೂತವೆ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಚಾಕ್ಲೇಟಾ ಕಚ್ಚ 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 ಅಂತ ಅಗಿತವೆ. ಅದೇನೋ ಕಾಣೆ ಕಣವ ನಮಗೆ ಮೈಯೆಲ್ಲ ಜುಮ ಜುಮ ಅಂತದೆ. ಅದೇನೋ ಭಾರಿ ಚಂದವ. ಏನೋ ಒಂದು ದಿವಸಕ್ಕೆ 2 ದಿವಸಕ್ಕೆ ತಿನ್ನಬೇಕು. ಕೊಟ್ಟರೆ ಕಚ್ಚ 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 ಕಚ್ಚ. ಕಲ್ಯಾಣಿ ಹುಸಿ ಎಣ್ಣೆ ಹುಯಿ. ಅಲ್ಲ ಅದು ಬೆಳ್ಳುಳ್ಳಿಯ ಶುಂಠಿಯೋ ಏನು ಅನ್ಕೊಂತ ಕೂತದಲ್ಲ ಅಕ್ಕ. ಇದು ಬೆಳ್ಳುಳ್ಳಿನೇನೆ ಅಕ್ಕ. ಅದು ಬಿಡಿಸ್ಕೊಂಡು ಕೆಚ್ಕೊ ಬಂದ್ಬಿಟ್ಟಿದ್ದೀನಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಆ ಥರ ಆಗಿಬಿಟ್ಟಿದೆ ನೋಡಿ. ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಒಣಮೆಣ್ಸಿ ಹಣ್ಣು ಕಾಯಿ ಅಂತ ಕೂತಿದ್ದೀನಿ. ಇಷ್ಟು ತಂದಿದ್ದೀನಿ. ಇನ್ನೇನಾದರೂ ಬೇಕಾ? ಉಪ್ಪು ಖಾರ ಏನಾದರೂ ಬೇಕಾ ಅಕ್ಕ? ಇಲ್ಲೇ ಡಬ್ದಲ್ಲದೆ ಬಿಡು, ಆಮೇಲೆ ಹಾಕೊಂಡ್ರೆ ಆಯ್ತು. ಇಲ್ಲಿ ಅದೇ ಅಕ್ಕ. ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಎಲ್ಲ ನೀವು ಯಾಕೆ ಹಿಂಗೆ ಹುರ್ಕೊಂಡು ಮಡಿಕೊಂಡಿದ್ದೀರಾ? ಅತ್ತೆನೂ ಅಮ್ಮನೂ ಹೇಳಿದ್ರು ಹುಸಿಯ ಹುರಿದಾಕು ಚೆನ್ನಾಗಿರ್ತವೆ, ಬರೀ ಕಡಲೆಪುರಿ ಜೊತೆ ತಿನ್ನೋಕ್ಕಿಂತ ಹುಸಿ ಎಣ್ಣೆಲಿ ಹುರಿದಿರೋಕು ಭಾರಿ ಚೆನ್ನಾಗಿರ್ತವೆ ಅಂತೂ. ಅದಕ್ಕೆ ಹಂಗೆ ಹುರಿದ್ಬಿಟ್ಟಂಗೆ ಹಾಕಿವ್ನಿ ಕಣ್ಕಲೇನಿ. ಇಡೀ ಎಲ್ಲ ಮಿಕ್ಸಲ್ಲಿದ್ರೆ ಮಿಕ್ಸ್ಚರ್ ಥರ ಚೆನ್ನಾಗಿರುತ್ತೆ ಅಕ್ಕ. ಉಪ್ಪು ನೋಡಿ ಸಾಕಾ? ಉಪ್ಪು ಖಾರ ಎಲ್ಲ ಕಡಿಮೆನೇ ಇರಲಿ. ಒಬ್ಬೊಬ್ರು ಪುರಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಹುಸಿ ರುಚಿ ನೋಡ್ಬಿಟ್ಟು ಹಾಕೊಳ್ಳೋದು. ನಿನ್ನೆ ಅಜ್ಜಿ ತಾತ ನಾವು ಎಲ್ಲರೂ ಮನೆ ಜನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಾ. ಆಗ ಬರಬೇಕಾದ್ರೆ ಪ್ರಸಾದ ಅಂದ್ಬಿಟ್ಟು ಪುರಿ ತಗೊಬಂದಿದ್ವಿ. ಸಿಕ್ಕಾಬಟ್ಟೆ ತಂದಿದ್ವಿ ಪುರಿನ. ಅಂದರೆ ಒಂದು ನಮ್ಮ ಮನೇಲಿ ಜಾಸ್ತಿ ಜನ ಅಲ್ವಾ, ಒಂದು ಅರ್ಧ ಚೀಲ ತಂದಿದ್ವಿ. ಸುಮಾರು ತಿನ್ನಷ್ಟು ತಿಂದರು, ಮಕ್ಕಳೆಲ್ಲ ತಿಂದರು. ಆಮೇಲೆ ಇನ್ನೂ ಸುಮಾರಿತ್ತು. ಅದಕ್ಕೆ ಅತ್ತೆ ಹೇಳಿದ್ರು ಒಗ್ಗರಣೆ ಪುರಿ ಮಾಡ್ಕೊಬಂದ್ಬಿಡಿ ಮಳೆ ಬರ್ತಿದೆಯಲ್ಲ ಅಂತಂದರು. ಅದಕ್ಕೆ ಅಕ್ಕ ಇವರಿದಾರಲ್ಲ ಅನ್ನಪೂರ್ಣಕ್ಕ, ಅವರು ಮೊದಲು ಎಣ್ಣೆ ಬಿಟ್ಬಿಟ್ರು. ಕಡಲೆ ಬೀಜ ಮತ್ತು ಕಡಲೆನ ಹುರ್ಕೊಂಡು ಎತ್ಕೊಬಿಟ್ರು. ಆಮೇಲೆ ಎಣ್ಣೆ ಬಿಟ್ಟು ಕರಿಬೇವು ಮತ್ತು ಒಣಮೆಣ್ಸಿಕಾಯಿ, ಆಮೇಲೆ ಅದೇ ಕರಿಬೇವು, ಒಣಮೆಣ್ಸಿಹಣ್ಣು ಮತ್ತು ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಅಲ್ಲಿಗೆ ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ. ಖಾರದ ಪುಡಿ ಹಾಕೋರು ಹಾಕೋದು, ಹಾಕ್ತಾ ಇರೋರಿಲ್ಲ. ಒಣಮೆಣ್ಸಿನಲ್ಲೇ ಖಾರ ಇರುತ್ತಲ್ಲ, ನಮ್ಮ ಮನೇಲಿ ಒಂದು ಸ್ವಲ್ಪ ಹಾಕು, ಒಂದು ಸ್ವಲ್ಪ ಚೆನ್ನಾಗಿರಲಿ ಖಾರವಾಗಿ ಅಂತಂದರು. ಅದಕ್ಕೆ ಹಚ್ಚ ಖಾರದ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು. ಒಂದೊಂದು ಕಡೆ ಉಪ್ಪು ಸಿಕ್ಕಾಬಟ್ಟೆ, ಪೂರಿ ಎಲ್ಲ ಸಿಕ್ಕಾಬಟ್ಟೆ ಉಪ್ಪಾಗ್ಬಿಟ್ಟಿರುತ್ತೆ. ಅದನ್ನ ಹಾಕ್ತಿದ್ರೆ ಏನೂ ಆಗಲ್ಲ ಉಪ್ಪು. ಆದರೆ ಇದು ಅಷ್ಟೇನು ಉಪ್ಪಿಲ್ವಲ್ಲ.
ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋದು. ಆಮೇಲೆ ಎತ್ತಿ ಪುರಿ ಹಾಕಿದ್ರೆ ಪುರಿ ಒಗ್ಗರಣೆ ರೆಡಿ ಆಗಿಬಿಡ್ತದೆ. ಏನಂತೀರಿ? ನಿಮ್ಮ ಮನೇಲೂ ಮಾಡ್ಕೊತೀನಿ, ಸೂಪರಾಗಿರ್ತದೆ. ಇಲ್ಲಾಂದರೆ ನಾವೇ ಪಾರ್ಸಲ್ ಕಳಿಸ್ತೀವಿ, ಬಿಡಿ ತಿನ್ನೀರಿ. ಅಲ್ಲೇಣಿ ನಿನ್ನ ಮಾತು ಸಾಕು, ಆಮೇಲೆ ಮಾತಾಡುವೆ ಪುರ್ಸೋತ ಕೂತಿರ್ತಿದ್ದೆ ಎಲ್ಲಾಗ ಬೈಲಿ ಸೀದೋಯ್ತದೆ. ಇದು ಹೊಸ ಪುರಿ ಹಾಕು ಅಕ್ಕ. ನೀವು ಫ್ರೈ ಮಾಡ್ತಿದ್ರಲ್ಲ, ಗ್ಯಾಪಲ್ಲಿ ಮಾತಾಡಬೇಡ ಅಂದ್ಬಿಟ್ಟು ಹಂಗೆ ಮಾತಾಡ್ತಿದ್ದೆ. ಬರ್ತೀನಿ ತಾಳಿ. ಕಲ್ಯಾಣಿ, ನಾವು ಸಿಹಿಯ ರುಚಿ ನೋಡಿಯಾ? ಉಪ್ಪು ಖಾರ ಎಲ್ಲ ಸರಿಯಾಗಿರೋದು ಇಲ್ಲ, ಉಪ್ಪು ಖಾರ ಇನ್ನೊಂದು ಏನಾರು ಹಾಕ್ಬೇಕು ಅಂತ. ಅಯ್ಯೋ ಅಕ್ಕ, ಸರಿಯಾಗಿ ಮಾಡಿರ್ತೀರಾ ಬನ್ನಿ. ಅದು ಬೇರೆ ಏನು ನೋಡ್ತಾ ಕೂತ್ಕೊಳ್ಳೋದು ಸಖತ್ತಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಎಲ್ಲ ಮೆತ್ಕಾಗ್ಬಿಟ್ರೆ ಚೆನ್ನಾಗಿರಲ್ಲ. ಈಗಲೇ ಕರುಮ್ ಇರುವಾಗಲೇ ತಿನ್ಕೊಂಬಿಡೋಣ ಬನ್ನಿ. ಕಲ್ಯಾಣಿ, ತಾತ ಆಚಲ್ ಕೂತವ್ರೆ. ಟೀನು ಪುರಿನೂ ಕೊಟ್ಬಿಟ್ಟು ಬಂದೀಯಾ? ನಾನುವೇ ಇಲ್ಲ ಅತ್ತೆಗಿತ್ತವ್ರಿಗೆಲ್ಲ ಕೊಡ್ತೀನಿ. ಹಂಗೆ ಹಾಲ್ಗಿಲೆಲ್ಲ ಎತ್ ಮಾಡ್ಬಿಟ್ಟು ಬರ್ತೀನಿ. ಹ್ಞೂ ಸರಿ ಅಕ್ಕ, ಕೊಡಿ, ಅಕ್ಕೇನಂತೆ, ಹೂ ಕೊಟ್ಬಿಟ್ಟು ಬರ್ತೀನಿ. ಅಕ್ಕ, ಇವತ್ತು ಬೆಲ್ಲ ಟೀ ಮಾಡಿದ್ದೀರಾ ಇಲ್ಲ ಸಕ್ಕರೆ ಟೀ ಮಾಡಿದ್ದೀರಾ? ಮನೇಲಿ ಯಾರು ಕುಡಿಯೋಕ್ಕಿಲ್ವಲ್ಲ, ಸಕ್ಕರೆ ಟೀ ಮಾಡಿದ್ರೆ ನೀನು ಒಬ್ಳು ಬೇಕು ಅಂತಿದ್ದಿ. ನಿನಗೇನು ಮಾಡ್ಕೊಟ್ಟು ಅನ್ಕೊಂಡು ತಗೋ. ನಮ್ಮ ತಾತವ್ರು ಯಾರುವೇ ಕುಡಿಯೋಕ್ಕಿಲ್ಲ ಸಕ್ಕರೆ ಟೀ, ಎಲ್ಲ ಬೆಲ್ಲದ ಬೇಕು ಅಂತಾರೆ. ಬೆಲ್ಲದ ಮಡಗಿವ್ನಿ. ನೀನು ಇದೆಲ್ಲ ಕೊಟ್ಬಿಟ್ಟು ನಿಮಗೆ ಸಕ್ಕರೆ ಮಾಡ್ಕೊಡ್ತೀನಿ. ಬೇಡ ಬಿಡಿ ಅಕ್ಕ, ಸುಮ್ಮನೆ ನನ್ನ ಒಬ್ಳಿಗೆ ಏನು ಮಾಡ್ತೀರಾ? ಸಂಜೆಗೆ ಏನಾದರೂ ಮಾಡಿದ್ರೆ ಆಯಿತು ಬಿಡಿ. ಇಲ್ಲ ನನ್ನ ಆಮೇಲೆ ಇನ್ನೊಂದ್ಸಲಿ ಸಂಜೆಗೆ ಒಲೆ ಹಚ್ತೀರಲ್ಲ, ಆವಾಗ ಬೇಕಾದರೆ ನಾನು ಒಂದು ಲೋಟ ಟೀ ಮಾಡ್ಕೊತೀನಿ. ನಿಮಗೂ ಬೇಕಾದರೆ ಹೇಳಿ, ನಿಮಗೂ ಮಾಡ್ಕೊಡ್ತೀನಿ. ಸುಮ್ಮನೆ ಇವಾಗೇನು ಬೆಲ್ಲದ್ದೇ ಇದೆಯಾ ಎಕ್ಸ್ಟ್ರಾ? ಬಾ, ಒಂದು ಕಂಡಿದ ಕಾಯಿಸಿ ಮಡಗಿವ್ನಿ, ಎಷ್ಟು ಬೇಕು ಅಷ್ಟು ಕೊಡಿ. ತಾತ ತಾತ, ಓ ಬಾ ಮಗ, ಏನವ ಏನೋ ತಂದ್ಬಿಟ್ಟಿದಿ? ಅಯ್ಯೋ ತಾತ, ಅದೇ ಪುರಿ ಒಗ್ಗರಣೆ ಮಾಡಿದ್ವಲ್ಲ, ಅದಕ್ಕೆ ತಾತನ್ ಕೊಟ್ಟಿಟ್ ಬಾ ಅಂತ ಹೇಳಿದ್ರು ಅನ್ನಪೂರ್ಣಕ್ಕ. ತಗೊಂಡು ಬಂದೆ, ತಗೊಳ್ಳಿ ತಿನ್ನಿ. ಬಿಸಿ ಬಿಸಿ ಟೀ, ಅದ್ರ ಜೊತೆ ಪುರಿ ಒಗ್ಗರಣೆ. ಕೊಡವ, ಒಳ್ಳೇದಾಗ್ಲಿಕತ್ತೆ, ಕೊಡು. ಈಗೋಸಿ ಒಳುವಾಗದೆ ಕಣ್ಮಗ, ಮಳೆನೇ ನಿಲ್ತಾ ಇಲ್ವಲ್ಲ? ತಾತ, ನಿನ್ನೆ ಮೊನ್ನೆಗೆಲ್ಲ ಹೋಲ್ಸ್ಕೊಂಡ್ರೆ ಇವತ್ತೇ ಪರವಾಗಿಲ್ಲ ಅನ್ನಿ. ಏನು ಇವತ್ತು ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಬಟ್ಟೆ ಮಳೆ ಹುಯ್ತಾಯಿತ್ತು, ಬಟ್ಟೆ ಎಲ್ಲ ಹಂಗೆ ಇದೆ ತಾತ. ಸರಿ ತಗೊಳ್ಳಿ, ನಾನು ನಿಮ್ಮ ಜೊತೆ ಸುಮ್ಮನೆ ಮಾತಾಡೋದೇ ಆಯಿತು. ಟೀ ಆರೋಗ್ಬಿಡುತ್ತೆ, ಬಿಸಿ ಬಿಸಿ ಟೀ ಕುಡ್ಕೊಳ್ಳಿ. ಇನ್ನೊಂದ್ಸಿ ಟೀ ಇಲ್ಲ ಪುರಿ ಏನಾದರೂ ಬೇಕಾದರೆ ನನ್ನ ಕರೀರಿ, ತಗೊಬಂದು ಕೊಡ್ತೀನಿ. ತಾತ, ಮಾವ ಎಲ್ಲೋದ್ರು? ಅವ್ರಿಗೂ ಟೀ ಕೊಡಬೇಕಿತ್ತಲ್ಲ. ಅಯ್ಯೋ ಮಗ, ನಿಮ್ಮ ಮಾವ ಎಲ್ಲೋ ಅತ್ತಾಗ ಹೋಗಿದ್ದು ಬರ್ತೀನಿ ಅನ್ಕೊ ಹೋದ. ಇವತ್ತು ಹೊಲ್ತಕ್ಕೂ ಹೋಗಿಲ್ಲ ಯಾರುವೆ. ಎಲ್ಲೋ ಅತ್ತಾಗ ಹೋಗಿರ್ಬೇಕು, ಆಮೇಲೆ ಬಂದನೇನೋ. ಇವ್ರು ಆನಂದ ಮಾದೇವ ಎಲ್ಲ ಎಲ್ಲೋದ್ರು? ಅಯ್ಯೋ ತಾತ, ಅವರಂತೂ ಹಂಗೆ ಇವತ್ತು ಹೊಲ್ಕೆರು ಹೋಗಿಲ್ವಲ್ಲ, ಬತ್ತಿನ ತಾಳು ಅಂದ್ಬಿಟ್ಟು ಆ ಕಡೆ ಏನೋ ಹೋಗಿದ್ದಾರೆ. ಸರಿ ತಾತ, ಮಾವ ಯಾರಾದರೂ ಬಂದರೆ ಒಂದು ಸ್ವಲ್ಪ ಕೂಗ್ಬಿಡಿ, ನಾನು ಒಳಗಡೆ ಇರ್ತೀನಿ. ಅವ್ರಿಗೂ ಟೀ ತಂದು ಕೊಟ್ಬಿಡ್ತೀನಿ. ಮಾವ ಅಂತೂ ಒಳಗಡೆನೇ ಬರೋದಿಲ್ಲ. ಇನ್ನು ಊಟ ಮಾಡೋಕ್ಕೆ ಒಂದ್ಸಲ ಬರ್ತಾರೆ, ಮಲ್ಕೊಳ್ಳೋಕೆ ಒಂದ್ಸಲ ಬರ್ತಾರೆ ಅಷ್ಟೇ. ಇನ್ನು ಬೆಳಗ್ಗೆ ಟೈಮೆಲ್ಲ ಬರೀ ಇಲ್ಲೇ ಇರ್ತಾರೆ. ನೀವೇನಾದ್ರೂ ಬೇಕಿದ್ರೆ ಇನ್ನೂ ಸ್ವಲ್ಪ ಏನಾದ್ರು ಬೇಕಿದ್ರೆ ನಾನು ಕರೀರಿ, ಮಾವ ಬಂದ್ರು ನಾನು ಕರೀರಿ. ಸರಿನಾ ತಾತ? ಸರಿ ಕಣ್ ತಕೋಬಾ, ಕರಿತೀನಂತೆ. ಸರಿ ಕಣ್ ತಕೋ. ಇಲ್ಲ ನಿಮ್ಮ ಅಮ್ಮ ಇಲ್ಲ, ನಿಮ್ಮ ಅತ್ತೆ ಇಲ್ಲ, ಅವ್ರಿಗೂ ಕೊಡು. ಹೋಗು, ನೀನು ತಿನ್ನು ಹೋಗು. ಐಕ್ಳಿಗೆ ಒಂದೆರಡು ಮಡಗಿ. ಹ್ಞೂ ತಾತ, ಅವ್ರಿಗೂ ಹೆಚ್ಚು ಮಡಗಿದ್ದೀವಿ. ಐಕ್ಳಿಗೆ ಇಲ್ಲ ಅಂದರೆ ತಕೋಗಿ ಮಡ್ಬಿಡು ಮಗ. ಅಯ್ಯೋ ಹಾಗೇನಿಲ್ಲ ತಾತ, ನೀವು ಆರಾಮಾಗಿ ತಿನ್ನಿ. ಅವ್ರಿಗೂ ಇದೆ, ಅವ್ರಿಗೂ ಬೇಕಾದಷ್ಟಿದೆ, ಕೊಟ್ಟಿದ್ದೀವಿ. ನೀವು ಆರಾಮಾಗಿ ತಿನ್ನಿ. ಸರಿ ತಾತ. ಮುಗ, ಆಗ್ರಣೆ ಪುರಿ ಮಾತ್ರ ಭಾರಿ ಚನ್ಕವೆ ಕಣವ. ಹೇಳ್ದಂಗೆ ಮಾಡಿದಿ. ಕಳ್ಳೆ ಬಿತ್ತ ಆಮೇಲೆ ಹುರುಗಳೆಲ್ಲ ಹಾಕ್ಬಿಟ್ಟು ಭಾರಿ ಚನ್ಕವೆ. ಮುಗ, ಕೊಬ್ಬರಿ ಹುರಿದ್ಬಿಟ್ಟು ಹಾಕುವೆ. ಸುಮ್ಮನಿರಿ, ಇದಕ್ಕೇನು ಚೆನ್ನಾಗಿರೋದು, ಕೊಬ್ಬರಿ ಹಾಕ್ಬಿಟ್ರೆ ಚೆನ್ನಾಗಿ ಸುಮ್ಮನಿರಿ. ಏನೇನು ಹೇಳಿರೋ ನೀವಂತುವೆ, ಬೇಡ ಕಂಡ್ರಲ್ಲ ಹಾಕ್ಬೇಡಿ. ಅಲ್ಲ ಕಣತ್ತೆ, ಕೊಬ್ಬರಿ ಹಾಕೋರು ಚಂದವಾ? ಏನೋ ಸಣ್ಣ ಸಣ್ಣಕ್ಕೆ ಸಿಲುಕ್ಕೆ ಉದ್ದ ತುಂಡು ಮಾಡಿಬಿಟ್ಟು ಎಣ್ಣೆಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಒಳಗೆ ಹಾಕೊಂಡ್ರೆ ಚೆನ್ನಾಗಿರೋಕ್ಕಿಲ್ವಾ? ಭಾರಿ ರುಚಿಯಾಗಿರ್ತದೆ. ಏನೋ ಸರಿ ಬಿಡಿ, ಭಾರಿ ಚೆನ್ನಾಗದೆ. ಆದ್ರೂ ಒಂದು ಸಾವಿರಕಾಯಿ ಹೆಚ್ಚಾಗಿ ತಂದುಬಿಟ್ಟು ಅವನ್ನ ಎಡ್ದ್ಬಿಟ್ಟು ಉಡಿ ಹಾಕ್ಬಿಟ್ಟು ಚಿತ್ಕಿಸ್ಬಿಟ್ಟು ಚಿತ್ಕಿಗೆ ಎಣ್ಣೆಗೆ ಹಾಕಬೇಕು. ಅಲ್ಲಿಗೆ ಅವಲಕ್ಕಿ, ಕಳ್ಳೆ ಬಿತ್ತ ಎಲ್ಲನ ಹಾಕ್ಬಿಟ್ಟು ಕರಿಬೇವು ಸೊಪ್ಪು, ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ರೆ ಭಾರಿ ಚೆನ್ನಾಗಿರ್ತದೆ. ಅದೇ ಅವರೆಕಾಳು ಚಿತ್ಕವ್ರೆದು ಬೆಳೆ, ಚಿತ್ಕವ್ರೆ ಬೆಳೆ ಭಾರಿ ಚೆನ್ನಾಗಿರ್ತದೆ. ಮಾಡ್ಕೋಬೇಕು ಕಂಡ್ರಲ್ಲ, ಮಾಡ್ಕೊಂಡು ಡಬ್ಗೆ ತುಂಬ್ಕೊಂಡ್ರೆ ಬಾಯಿ ಎಡಕಾರು ಚೆನ್ನಾಗಿರ್ತವೆ. ಸರಿ ಕಂತ ತಕೊಳ್ಳಿ, ಸಲ ಹಾಕಿವೆಲ್ಲ ಮಧ್ಯದಲ್ಲಿ ಒಂದು 10 kg ಅಷ್ಟು ತಂದುಬಿಟ್ಟು ಮಾಡ್ಕೊಂಬರಿ ಕಳದ.
ಈಗ ನಾವು ಹಾಕಿದಾವ ಅವರೆಕಾಯಿ ಅಂಗಡಿಲಿ ಕೊಂಡ್ಕೊಂಡು ಅವನ್ನ ಮಾಡ್ಕೊ ತಿನ್ನಕದ ಬೇಕು ಅಂದ್ರೆ ಒಂದೆರಡು ಮಾಡ್ಕೊಳ್ಳೋದ ಬೇಕಾದ್ರೆ 1 kg ಅಷ್ಟ ಆಮೇಲೆ ಬೇಕಾದ್ರೆ ಡಬ್ಗಿ ತುಂಬ್ಕೊಂಬಿಡಿಕೊಳ್ಳೋದ ಒಂದು ಅರ್ಧ kg ತಂದ್ರೂ ಒಂದು ಮುಷ್ಟಿ ಆಗೋದಷ್ಟು ಕಷ್ಟ ಅದನ್ನ ಎಡ್ದುಬಿಟ್ಟು ಕಾಳು ತಗೋತೀವಲ್ಲ ಚಿಕ್ಕವ್ರೆಯ ಅದನ್ನೂ ಚಿಕ್ಕಿಸ್ಬಿಟ್ಟು ಅದಕ್ಕೆ ಒಂದಿಷ್ಟ ಆಯ್ತವೆ ಅಲ್ಲಕನತೆ ಇಟ್ಲು ಬಿಟ್ಟವ 2 ದಿವಸಕ್ಕೆ ಅದನ್ನು ಖಾಲಿ ಮಾಡ್ಕೋಬೇಕಂತ ಕಡೆ ತಿಂದಿ ತಕೋ ಮಕ್ಕಳು ತಾನೆ ಯಾರು ತಿಂದರು ಐಕ್ಳು ತಾನೆ ತಿಂದ್ರಿ ಐಕ್ಳು ತಿಂದಾನೆ ಇನ್ಯಾರು ತಿಂದರು ಅಲ್ಲ ಐತಿ ಈಜ್ಕಂತೂ ಮಳೆನೇ ಬಿದ್ದಾಗ್ಲಿಂದವ ತಿನ್ನೋದು ಕೂತ್ಕೊಳ್ಳೋದು ಕಾಫಿ ಕುಡಿಯೋದು ತಿನ್ನೋದು ಉಣ್ಣೋದು ಒಟ್ಟಿರೋದು ಅದೇ ಆಗೋಯ್ತು ಕಂತ ಕಡೆ ಇನ್ನೇನು ಮಾಡಿರಿ ಏನು ಹೊಲ್ಕೋದಿರಾ ಈಗ ಬೇರೆ ಅಲ್ಲಿ ನೆಲ ಎಲ್ಲವ ಜರ ಅಂತ ಜಾರ್ತಾ ಕೂತದೆ ಕಾಲಾಕೊರೆ ಇಲ್ಲಿ ಕಾಲಾಕೊರೆ ಒಂದು ಮೈದು ದೂರದಲ್ಲಿ ಒಂದು ಬಿದ್ದಿರ್ತೀವಿ ಅಂತ ಹೊತ್ತಲ್ಲಿ ಈಗ ಓದಿರಾ ನೋಡಿ ನಮ್ಮ ಅನ್ನಪೂರ್ಣನುವೆ ಕಲ್ಯಾಣನುವೆ ಇದನ್ನ ಇದು ಪುರಿಯ ಹುರ್ಕ ಬಂದವ್ರೆ ಭಾರಿ ಚೆನ್ನಕದೆ ಟೀಗುವೆ ಪುರಿ ಉಳಿದಿರೋದುವೆ ಭಾರಿ ಚೆನ್ನಕದೆ ನೀವು ಒಂದ್ಸಲ ಮಾಡ್ಕೊತೀನಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ